ನಿಮ್ಮ ಪರ್ಸನ್ ನಿಮಗೆ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಹೊಸದಾಗಿ ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಪರ್ಸ್ನಲ್ ರೀಡಿಂಗ್ ಅಲ್ಲ. ಸೊ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ, ರಿಮೈನಿಂಗ್ ಇಗ್ನೋರ್ ಮಾಡಿ. ಆ್ಯಂಡ್ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗ ನೋಡ್ತೀರೋ ನಿಮ್ಗೆ ಆವಾಗಿಗೂ ರೆಸೊನೇಟ್ ಆಗುತ್ತೆ. ಓಕೆನಾ? ಇನ್ನು ನಿಮ್ಮ ಪರ್ಸನ್ನ ನೆನೆಸ್ಕೊಂಡು ನೀವು ಈ ರೀಡಿಂಗ್ನ ನೋಡಿ, ಟೈಮ್ ವೇಸ್ಟ್ ಮಾಡ್ತೀರಾ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ಇವಾಗ ಅಟ್ ಪ್ರೆಸೆಂಟ್ ನಿಮ್ಮ ಪರ್ಸನ್ ನಿಮ್ಮನ್ನು ನೆನೆಸ್ಕೊಳ್ತಾ ಇದ್ದಾರೆ. ನಿಮ್ಮ ಫೋಟೋನ ನೋಡ್ತಾ ಇದ್ದಾರೆ ಅಥವಾ ನಿಮ್ಮ ಡಿ ಪಿನ ನೋಡ್ತಾ ಇದ್ದಾರೆ. ಸ್ವಲ್ಪ ಜನ ಅಳ್ತಾ ಇದ್ದಾರೆ, ಯಾಕೋ ಎಮೋಷ್ನಲ್ ಆಗ್ತಾ ಇದ್ದಾರೆ, ಏನೋ ನೆನೆಸ್ಕೊಂಡು ಅಳ್ತಾ ಇದ್ದಾರೆ. ನೀವು ತುಂಬ ನೆನಪಾಗ್ತಾ ಇದ್ದೀರಾ ಅವ್ರಿಗೆ. ಎಸ್, ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ಹೇಳಿದ್ದಾರೆ ನಿಮ್ಮನ್ನು ನೋಡಬೇಕು ಅನ್ನಿಸ್ತಾ ಇದೆ ಅಂತ. ರೀಸೆಂಟ್ ಫ್ಯೂ ಡೇಸಲ್ಲಿ ನಿಮ್ಗೆ ಹೇಳಿದ್ದಾರೆ ಅಂತ ಅನಿಸುತ್ತೆ. ಯಾವುದೋ ಒಂದು ನೆಪ ಇಟ್ಕೊಂಡು ಅಥವಾ ಯಾವುದೋ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಬೇಕು ಅಂತಲೇ ನಿಮ್ಮ ಜೊತೆ ಮಾತಾಡಿರೋದು. ಅಂದರೆ ಅವ್ರು ಏನೋ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅವ್ರಿಗೆ ತುಂಬ ಇದಿದೆ, ಅದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ. ಆ್ಯಂಡ್ ಇನ್ನು ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ, ಅವ್ರು ಯಾವಾಗ ಕಷ್ಟದಲ್ಲಿದ್ದರು ಆ ಟೈಮಲ್ಲಿ ಅವರು ನಿಮ್ಮ ಹತ್ರ ಬಂದಿದ್ದರು, ನಿಮ್ಮಿಂದ ತುಂಬ ಸಹಾಯ ಆಗಿದೆ ಅವ್ರಿಗೆ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ಅವ್ರ ಜೀವನದಲ್ಲಿ ಅವ್ರನ್ನ ತುಂಬ ಬದಲಾವಣೆ ಮಾಡಿದ್ರಿ ನೀವು. ಪ್ರೀತಿಯಿಂದ ನೀವು ತುಂಬ ಚೇಂಜಸ್ ಮಾಡಿದ್ರಿ ಅವ್ರ ಲೈಫಲ್ಲಿ. ಅವ್ರ ಲೈಫಲ್ಲಿ ಇವಾಗ ಒಂದು ಲೆವೆಲ್ಗೆ ಇದ್ದಾರೆ, ಸೆಟ್ಲಾಗಿದ್ದಾರೆ, ಅಥವಾ ಏನಾದರೂ ಒಂದು ಚೇಂಜಸ್ ಆಗಿದೆ ಅವ್ರ ಲೈಫಲ್ಲಿ ಅಂದರೆ ಅದಕ್ಕೆ ಕಾರಣ ನೀವೇ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಅವ್ರು ತುಂಬ ಸೆಲ್ಫಿಶ್ ಆಗಿದ್ರು ಅಂತ ಹೇಳ್ಬೋದು. ನೀವು ಅವ್ರ ಲೈಫಲ್ಲಿ ಬಂದಮೇಲೆ ಅವ್ರಿಗೆ ಪ್ರೀತಿ ಅಂದರೆ ಏನು, ಕೇರಿಂಗ್ ಅಂದರೆ ಏನು ಅಂತ ಅರ್ಥ ಆಗಿದೆ. ಮತ್ತು ಕೇರಿಂಗ್ ಮಾಡೋದು ಹೇಗೆ ಅನ್ನೋದು ಕೂಡ ಅವ್ರು ತಿಳ್ಕೊಂಡಿದ್ದಾರೆ. ಅವ್ರು ತುಂಬ ಲಕ್ಕಿ ನೀವಿರೋದು ಅವ್ರ ಲೈಫಲ್ಲಿ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಅವ್ರು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾ ಇದ್ದಾರೆ. ಅವ್ರು ತುಂಬ ಸಲ ನಿಮ್ಮನ್ನ ಇಗ್ನೋರ್ ಮಾಡಿದ್ದಾರೆ, ಅವಾಯ್ಡ್ ಮಾಡಿದ್ದಾರೆ, ಬ್ಲಾಕ್ ಮಾಡಿದ್ದಾರೆ, ಸ್ವಿಚ್ ಆಫ್ ಮಾಡಿದ್ದಾರೆ. ಬಟ್ ಸ್ಟಿಲ್ ನೀವೇನು ಚೇಂಜೇ ಆಗ್ದಿರಾ ತುಂಬ ತಾಳ್ಮೆಯಿಂದ ಇದ್ರಿ ಅವ್ರ ಜೊತೆ. ಮುಂಚೆ ಹೇಗಿದ್ರೋ ಅವ್ರ ಜೊತೆ ಹಾಗೇ ಇದ್ರಿ. ನೀವು ಮುಂಚೆ ಹೇಗೆ ಪ್ರೀತಿ ಮಾಡ್ತಾ ಇದ್ರೋ ಅವ್ರನ್ನ ಹಾಗೆ ಪ್ರೀತಿ ಕೊಟ್ಟಿದ್ದೀರಾ. ಅವ್ರು ಎಷ್ಟೊಂದು ಸಲ ಸಿಲ್ಲಿ ರೀಸನ್ಸ್ಗೆಲ್ಲ ನಿಮ್ಮ ಜೊತೆ ಜಗಳ ಮಾಡಿದ್ದಾರೆ. ಬಟ್ ಸ್ಟಿಲ್ ನೀವು ಅವ್ರನ್ನ ಕ್ಷಮಿಸಿ ಅವ್ರಿಗೆ ಅದನ್ನು ಅರ್ಥ ಮಾಡಿಸಿದ್ದೀರಾ. ಯಾವುದು ನಿಜ, ಯಾವುದು ನಿಜ ಅಲ್ಲ ಅನ್ನೋದನ್ನ ಅರ್ಥ ಮಾಡಿಸಿದ್ದೀರಾ. ಈ ಕ್ವಾಲಿಟೀಸ್, ಈ ನಿಮ್ಮಲ್ಲಿರೋ ಈ ಒಳ್ಳೆ ಕ್ವಾಲಿಟೀಸ್ ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ತುಂಬ ಅಮೂಲ್ಯವಾದ ವಸ್ತು ಅಥವಾ ವ್ಯಕ್ತಿ ಇದ್ದಾರೆ, ಅದನ್ನು ಸಂಪಾದನೆ ಮಾಡಿದ್ದಾರೆ ಅಂದರೆ ಅದು ನೀವೇ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಿಮ್ಮ ಜೊತೆ ಇರೋ ಪ್ರೀತಿ, ಸ್ನೇಹ ಅದಕ್ಕೆ ಯಾವುದೇ ರೀತಿ ಅವ್ರು ಬೆಲೆ ಕಟ್ಟೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಕೊನೆ ಉಸಿರಿರೋವರೆಗೂ ಅವರು ಲೈಫಲ್ಲಿ ನಿಮ್ಮ ಜೊತೆ ಇರ್ತೀನಿ, ತುಂಬ ಚೆನ್ನಾಗಿ ನಿಮ್ಮನ್ನು ನೋಡ್ಕೊಳ್ತೀನಿ, ತುಂಬ ಪ್ರೀತಿ, ಲವ್ ಆ್ಯಂಡ್ ಕೇರಿಂಗ್ ಕೊಟ್ಟು ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ಇರೋ ಸಿಚುವೇಶನ್ ಅವ್ರ ಕೈಯಲ್ಲಿ ಇಲ್ಲ. ಯಾವುದೋ ಒಂದು ಬಲೆಗೆ ಸಿಕ್ಕಾಕೊಂಡಿದ್ದಾರೆ, ಅಂದರೆ ಅವ್ರು ಸ್ಟಕ್ ಆಗಿದ್ದಾರೆ ಒಂದೇ ಹತ್ರ ಅಂತ ಹೇಳ್ತಾ ಇದ್ದಾರೆ. ಅವರ ಆ ಪರಿಸ್ಥಿತಿ ಏನಿದೆಯೋ ಅದು ಸುಧಾರಿಸೋವರೆಗೂ ಸ್ವಲ್ಪ ದಿನ ವೆಯ್ಟ್ ಮಾಡು, ತಾಳ್ಮೆಯಿಂದ ಇರು, ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ಜನಕ್ಕೆ ಇಲ್ಲಿ ನಿಮ್ಮ ಪರ್ಸನಿಂದ ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಾ ಇಲ್ಲ ಅಂತ ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೂ ಸ್ವಲ್ಪ ಬೇಗನೆ ನಿಮ್ಮ ಪರ್ಸನ್ನಿಂದ ಬರುತ್ತೆ ಮ್ಯಾರೇಜ್ ಕಮಿಟ್ಮೆಂಟ್ ಅಂತ ಹೇಳ್ಬೋದು. ಅವ್ರು ಯಾವಾಗಲೂ ನಿಮ್ಮನ್ನು ನೆನೆಸ್ಕೊಳ್ತಾ ಇರ್ತಾರೆ. ಏನಂದರೆ ನೀವು ಯಾವಾಗಲೂ ಹ್ಯಾಪಿಯಾಗಿರಬೇಕು, ನೀವು ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರಬೇಕು, ನೀವು ಇಂಪ್ರೂವ್ ಆಗಬೇಕು ನಿಮ್ಮ ಲೈಫಲ್ಲಿ ಅಂತ ಅವ್ರು ನೆನೆಸ್ಕೊಳ್ತಾ ಇರ್ತಾರೆ. ಕೆಲವೊಂದು ಸಲ ಹೌದು, ಅವರು ಕೋಪದಲ್ಲಿ ಮಾತಾಡ್ತಾರೆ. ಯಾಕಂದರೆ ಅವ್ರಿಗೆ ಭಯ ಇರುತ್ತೆ, ಎಲ್ಲಿ ನಿಮ್ಮನ್ನು ಕಳ್ಕೊಂಬಿಡ್ತಾರೋ ಅಂತ ಭಯ ಇರುತ್ತೆ. ಅದಕ್ಕೋಸ್ಕರ ಅವರು ಆ ಥರ ಮಾತಾಡ್ತಾರೆ. ಕೆಲವೊಂದು ಸಲ ಅವ್ರು ತುಂಬ ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ, ನಿಮಗೆ ತುಂಬ ಕಂಟ್ರೋಲ್ ಮಾಡ್ತಾರೆ. ಹೌದು, ಬಟ್ ಏನಂದರೆ ಅವ್ರಿಗೆ ಭಯ, ಎಲ್ಲಿ ನೀವು ಅವ್ರನ್ನ ಬಿಟ್ಬಿಡ್ತೀರೋ, ಎಲ್ಲಿ ನೀವು ದೂರ ಆಗ್ತಿರೋ ಅನ್ನೋ ಭಯಕ್ಕೆ ಅವ್ರು ಆ ಥರ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಸಲ ನೀವೇನಾದರೂ ಯಾವುದಾದ್ರೂ ವಿಷಯಕ್ಕೆ ಟೆನ್ಷನ್ ಆದಾಗ ಅವ್ರು ನಿಮ್ಮನ್ನು ತುಂಬ ಸಮಾಧಾನ ಮಾಡ್ತಾಯಿದ್ರು, ಕೂಲಾಗಿರು ಅಂತ, ನಿಮ್ಮನ್ನ ರಿಲ್ಯಾಕ್ಸ್ ಮಾಡ್ತಾಯಿದ್ರು ಅಂತ ಕಾಣಿಸುತ್ತೆ.
ಇನ್ನೊಂದು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ತುಂಬ ಸಲ ಇದು ಬೇಡ, ಇದು ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ಹೇಳಿರೋದು ಇದೆ. ಅವ್ರು ಹೇಳೋ ಪ್ರತಿ ಸಾರಿನೂ ನೀವು ತುಂಬ ಸಲ ಅವ್ರಿಗೆ ಧೈರ್ಯ ಹೇಳಿದ್ದೀರಾ, ಬೇಡ ನಿಲ್ಸೋದು ಬೇಡ, ಕಂಟಿನ್ಯೂ ಮಾಡೋಣ. ಅದು ಏನೇ ಆಗಲಿ, ಅದೇನೇ ಟ್ರಬಲ್ಸ್ ಬರಲಿ, ಇಬ್ಬರು ಸೇರಿ ಫೇಸ್ ಮಾಡೋಣ, ಟ್ರಬಲ್ ಶೂಟ್ ಮಾಡೋಣ. ಇಬ್ಬರು ನಾನಿದ್ದೀನಿ, ನಿಮ್ಗೇನೂ ಆಗಲ್ಲ, ನಾನಿದ್ದೀನಿ ಅಂತ ಅವ್ರಿಗೆ ಧೈರ್ಯ ಕೊಡ್ತೀರಾ ನೀವು ಅಂತ ಕಾಣಿಸುತ್ತೆ. ಇನ್ನು ಸ್ವಲ್ಪ ಜನಗೆ ನಿಮ್ಮ ಪರ್ಸನ್ ರೀಸೆಂಟಾಗಿ ಏನೋ ಒಂದು ಸಕ್ಸಸ್ ಆಗಿದ್ದಾರೆ ಬಿಸ್ನೆಸ್ಸಲ್ಲೋ ಅಥವಾ ಅವ್ರ ಕೆರಿಯರಲ್ಲೋ, ಅಥವಾ ಏನೋ ಒಂದು ಮನೆ ತಗೊಂಡಿರೋದು, ಸೈಟ್ ತಗೊಂಡಿರೋದು ಅಥವಾ ಮನೆ ಕಟ್ಸಿರೋದು, ಯಾವುದೋ ಒಂದರಲ್ಲಿ ಅದರಲ್ಲಿ ನಿಮ್ಮದು ಪಾಲಿದೆ ಅಂತಲೂ ಕಾಣಿಸ್ತಾ ಇದೆ. ನಿಮ್ಮ ಸಪೋರ್ಟ್ ಆಗಿರ್ಬೋದು, ಅಥವಾ ನೀವು ದುಡ್ಡಲ್ಲಿ ಸಹಾಯ ಮಾಡಿರೋದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ನೀವು ಸಹಾಯ ಮಾಡಿರೋದು ಇದೆ. ಅದಕ್ಕೆ ಕೃತಜ್ಞತೆ ಹೇಳ್ತಾ ಇದ್ದಾರೆ ಅವರು. ಆ್ಯಂಡ್ ನೆಕ್ಸ್ಟು ನಿಮಗೆ ಪ್ಲ್ಯಾನ್ ಇದೆ, ಮದುವೆ ಮಾಡಿಕೊಂಡು ಆ ಮನೆಗೆ ನೀವು ಹೋಗೋದು. ಅದು ಡ್ರೀಮ್ ಹೋಮ್ ಆಗಿದೆ ನಿಮಗೆ ಅಂತಲೇ ಹೇಳ್ಬೋದು. ನೀವು ಡ್ರೀಮ್ ಅಂದರೆ ಕನಸು ಕಾಣ್ತಾ ಇದ್ದೀರಾ ಅಂತ ಹೇಳ್ಬೋದು, ಮದುವೆ ಮಾಡ್ಕೊಂಡು ನಿಮ್ಮ ಪರ್ಸನ್ ಜೊತೆ ಆ ಮನೇಲಿ ಇರೋ ಥರ. ಆ್ಯಂಡ್ ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ಸ್ವಲ್ಪ ದಿನ ನೋ ಕಾಂಟ್ಯಾಕ್ಟಲ್ಲಿದ್ದರು. ಅದಕ್ಕೆ ರೀಸನ್ ಅವರೇ ಹೇಳ್ತಾ ಇದ್ದಾರೆ. ಏನೋ ಒಂದು ಪ್ರಾಬ್ಲಮ್ ಬಂದಿತ್ತು ಅವ್ರಿಗೆ, ಹೆಲ್ತ್ ಇಶ್ಯೂ ಅಥವಾ ಏನೋ ಒಂದು ಕೋಲ್ಡ್ ಕಾಫ್ ಆ ಥರ ಏನೋ ಆಗಿತ್ತು ಅವ್ರಿಗೆ. ಅದರಿಂದ ಅವರೇ ನಿಮಗೆ ಟೈಮ್ ಕೊಡೋಕ್ಕಾಗಿಲ್ಲ, ನಿಮ್ಮನ್ನ ಸ್ವಲ್ಪ ಅವಾಯ್ಡ್ ಮಾಡಿದೆ, ಸಾರಿ ಅಂತಲೂ ಹೇಳ್ತಾ ಇದ್ದಾರೆ. ತುಂಬ ಸಲ ನೀವಿಬ್ಬರು ಟ್ರಾವೆಲ್ ಮಾಡ್ತೀರಾ, ಟ್ರಾವೆಲಿಂಗ್ ಇಷ್ಟಪಡ್ತೀರಾ, ಮತ್ತು ನಿಮ್ಮ ಫೇವ್ರೆಟ್ ಸಾಂಗ್ಸ್ನ ಪ್ಲೇ ಮಾಡ್ಕೊಳ್ತೀರಾ. ಇನ್ ಕೇಸ್ ನೀವು ಅವ್ರ ಜೊತೇಲಿ ಇಲ್ಲ ಅಂದರೂ ಆ ಟೈಮಲ್ಲಿ ಅವ್ರು ಅದೇ ಸಾಂಗ್ಸ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಅವರು ನಿಮ್ಮ ಪ್ರೆಸೆನ್ಸ್ನ ಫೀಲ್ ಮಾಡ್ತಾರೆ ಆ ಸಾಂಗ್ಸ್ನ ಕೇಳೋದ್ರಿಂದ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾವಾಗಲೂ ಅವ್ರು ನಿಮ್ಮನ್ನು ನೆನೆಸ್ಕೊಳ್ತಾ ಇರ್ತಾರೆ, ನಿಮ್ಮನ್ನ ಮರ್ತಿಲ್ಲ ಅಂತ. ಬಟ್ ಆದರೆ ನೀವು ಹೇಳ್ತಾ ಇರ್ತೀರಾ ಅವಾಗವಾಗ, ನೀವು ಮರ್ತೋಗಿದ್ದೀರಾ, ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂತ ಅಲ್ವಾ. ಸೊ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಾನು ಮರ್ತಿಲ್ಲ, ಎಲ್ಲೇ ಇದ್ದರೂ ನೀವು ನೆನಪಿದ್ದೇ ಇರ್ತೀರಾ. ಯಾವುದೋ ಒಂದು ಕೆಲಸದ ವಿಷಯದಲ್ಲಿ ಬ್ಯುಸಿ ಆಗಿರ್ತಾರೆ ಹೊರತು ಮಿಕ್ಕಿದ ಟೈಮಲ್ಲೆಲ್ಲ ನೀವೇ ಅವ್ರಿಗೆ ನೆನಪಾಗ್ತಾ ಇರ್ತೀರಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಬೇರೊಂದು ರೀಡಿಂಗಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.